ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಾಟ್ ಇಫ್ ಸೀಸನ್ 3ನ 5ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರೋಂಥ ಎಪಿಸೋಡ್ಗಳ ಕಥೆಯನ್ನು ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮತ್ತು ಆ ಪ್ಲೇಲಿಸ್ಟನ್ನು ಲಿಂಕಲ್ಲೂ ಕೂಡ ಕೊಟ್ಟಿರ್ತೀವಿ, ನೀವು ಬೇಕಿದ್ರೆ ಹೋಗ್ಬಿಟ್ಟು ನೋಡ್ಕೊಂಬರ್ಬೋದು. ಇನ್ನು ಈ ಸೀಸನ್ನಲ್ಲಿ ಇದುವರೆಗೂ ಬಂದಿರೋಂಥ ಎಪಿಸೋಡ್ಗಳಲ್ಲಿ ಈ ಎಪಿಸೋಡು ಸ್ವಲ್ಪ ಬೆಟರ್ ಆಗೇನೇ ಇದೆ. ಆದರೆ ಈ ಎಪಿಸೋಡ್ನ ಟೈಟಲ್ಗೆ ತಕ್ಕಂಗೆ ಇರಲಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಈ ಎಪಿಸೋಡ್ನ ಟೈಟಲ್ ಹೆಸರು ವಾಟ್ ಇಫ್ ದಿ ಎಮರ್ಜೆನ್ಸ್ ಡೆಸ್ಟ್ರಾಯ್ಡ್ ದ ಅರ್ತ್ ಅಂತೇಳಿ. ಆದರೆ ಈ ಎಪಿಸೋಡ್ನಲ್ಲಿ ಬರೀ ರೀರಿ ವಿಲಿಯಮ್ಸ್ ಕ್ಯಾರೆಕ್ಟರ್ನ ಡೆವಲಪ್ಮೆಂಟು ಮತ್ತು ಆ ಕ್ಯಾರೆಕ್ಟರ್ಗೆ ಬೇಕಾಗಿರೋಂಥ ಲೆಗಸಿ ಕ್ರಿಯೇಟ್ ಮಾಡೋದ್ರಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಎಪಿಸೋಡ್ನಲ್ಲಿ ವಾಚರ್ ಹೇಳಿರೋ ಪ್ರಕಾರ ಇದೇ ಥರದ ಪ್ಯಾರಲಲ್ ಯೂನಿವರ್ಸ್ಗಳಲ್ಲಿ ರೀರಿ ವಿಲಿಯಮ್ಸ್ ಒಬ್ಳೇನೆ ಲಾಸ್ಟ್ ಓಪ್ ಆಗಿರ್ತಾಳೆ. ಬಟ್ ಅವಳಿಂದನೂ ಕೂಡ ಫೈಟ್ ಮಾಡೋದಕ್ಕಾಗ್ದೇನೆ ಸೋತು ಸತ್ತೋಗಿರ್ತಾಳೆ. ಬಟ್ ಅವನ ಕೈಲಿಂದ ಏನೂ ಮಾಡಂಗಿಲ್ಲ, ಅವನು ಬರೀ ವಾಚ್ ಮಾಡ್ಬೇಕಷ್ಟೇನೆ. ಅದೇ ಒಂದು ದೊಡ್ಡ ದೌರ್ಭಾಗ್ಯ ಅಂತೇಳ್ಬಿಟ್ಟು ಈ ಯೂನಿವರ್ಸ್ನ ಕಥೆನೂ ಕೂಡ ಹೇಳ್ತಾ ಇದ್ದಾನೆ. ಓಕೆ, ಈಗ ಕತೆ ಕಡೆ ಬರೋಣ. ಈ ಯೂನಿವರ್ಸ್ನಲ್ಲಿ ಏನಾಗಿರುತ್ತಪ್ಪ ಅಂತಂತೇಳಿದ್ರೆ, ಎಟರ್ನಲ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಎಮರ್ಜೆನ್ಸಿನ ತಡೆಯೋಷ್ಟೊಳಗಡೆ ಟಿಯಾಮೆಟ್ ಹುಟ್ಟಿರ್ತಾನೆ. ಅಲ್ಲಿ ಭೂಮಿ ಡೆಸ್ಟ್ರಾಯ್ ಆಗಿರುತ್ತೆ ಅಂತಂತೇಳಿದ್ರೆ ಹಂಗೆ ಒಡೆದು ಹೋಳಾಗಿರುತ್ತೆ. ಆ ಹೋಳಾಗಿರುವಂಥ ಗ್ರಹಗಳು ಉಪಗ್ರಹಗಳ ಥರ ಸ್ಪೇಸ್ನಲ್ಲಿ ತೇಲಾಡ್ತಾ ಇರ್ತವೆ. ಮೇ ಬಿ ಈ ಯೂನಿವರ್ಸ್ನಲ್ಲಿ ಇಷ್ಟು ದೊಡ್ಡ ವಿಧ್ವಂಸ ಆದಮೇಲೆ ಅಲ್ಲಿ ದೊಡ್ಡ ದೊಡ್ಡ ಹೀರೋಗಳು ಯಾರು ಕೂಡ ಉಳಿದಿರಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಅವ್ರು ಯಾರು ಇಂಟರ್ಫಿಯರು ಕೂಡ ಇಲ್ಲಿರೋದಿಲ್ಲ. ಬಟ್ ಈ ಎಮರ್ಜೆನ್ಸಿನ ಕ್ವೆಂಟನ್ ಬೆಕ್ ಒಂದು ಆಪರ್ಚುನಿಟಿ ಥರ ತಗೊಳ್ತಾನೆ. ಇಲ್ಲಿ ಸ್ಟಾರ್ಕ್ ಇಂಡಸ್ಟ್ರಿನ ಅಕ್ವೈರ್ ಮಾಡಿಕೊಂಡು ವೈಟ್ ವಿಷನ್ ಅನ್ನು ತಯಾರಿಸಿ, ಜೊತೆಗೆ ಐರನ್ ಫೆಡರೇಷನ್ ಅನ್ನು ಕೂಡ ತಯಾರಿಸಿರ್ತಾನೆ. ಅಂದರೆ ಏಜ್ ಆಫ್ ಅಲ್ಟ್ರಾನ್ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಅಲ್ಟ್ರಾನನ್ನ ಸೃಷ್ಟಿ ಮಾಡಿ ಅವನಿಗೆ ಐರನ್ ಲೀಜಿಯನ್ ಟೀಮನ್ನು ಬಿಟ್ಕೊಡ್ಬೇಕು ಅಂತೇಳ್ಬಿಟ್ಟು ಟೋನಿ ಮತ್ತು ಬ್ರೂಸ್ ಬ್ಯಾನರ್ ವರ್ಕ್ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಪ್ಲಾನ್ ಅನ್ನು ಇಲ್ಲಿ ಮಿಸ್ಟೀರಿಯೋ ಮಾಡಿದ್ದಾನೆ, ಜೊತೆಗೆ ಅವನದೇ ಐಡಿಯಾಲಜಿಯಿಂದ. ಫಾರ್ ಫ್ರಮ್ ಹೋಮ್ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಅವನು ಡ್ರೋನ್ಗಳನ್ನ ಬಳಸ್ಕೊಂಡ್ಬಿಟ್ಟು ಇಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿ ಹೀರೋ ಆಗೋದಕ್ಕಂತೇಳಿ ಹೊರಟಿರ್ತಾನೆ. ಸೇಮ್ ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಎಲ್ರಿಗೂ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಒಂದೂ ಗೊತ್ತಾಗ್ತಾ ಇರೋದಿಲ್ಲ. ಮನುಷ್ಯರು ಪರಸ್ಪರ ಒಬ್ರನ್ನೊಬ್ರು ನಂಬ್ತಾನೆ ಇರೋದಿಲ್ಲ. ಆದರೆ ಇಲ್ಲಿ ಮಿಸ್ಟೀರಿಯೋ ಡ್ರೋನ್ಗಳನ್ನು ಬಳಸದೆ ನ್ಯಾನೆಟ್ಗಳನ್ನು ಬಳಸಿರ್ತಾನೆ. ಅಂದರೆ ಇದೊಂದು ನ್ಯಾನೋ ಟೆಕ್ನಾಲಜಿ. ಇನ್ಫಿನಿಟಿ ವಾರ್ ಮತ್ತು ಎಂಡ್ ಗೇಮ್ ಸಿನಿಮಾದಲ್ಲಿ ಐರನ್ ಮ್ಯಾನ್ ಸೂಟ್ ಇರುತ್ತಲ್ಲ, ಆ ಥರ ಇದ್ರ ಮೂಲಕನೇ ಹಾಲೋಗ್ರಾಮ್ ಪ್ರೊಜೆಕ್ಷನ್ ಪ್ರೊಡ್ಯೂಸ್ ಮಾಡಿ ಜನರಿಗೆ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಹಿಂಗಾಗಿ ಇವನ ವಿರುದ್ಧ ಯಾರು ಕೂಡ ಫೈಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ತುಂಬಾನೇ ಪವರ್ಫುಲ್ ಆಗೋಗ್ಬಿಟ್ಟಿರ್ತಾನೆ. ಆದ್ರೂ ಇವನ ವಿರುದ್ಧ ಒಂದಷ್ಟು ಜನ ರೆಬೆಲಿಯನ್ಸ್ಗಳು ಟೀಮ್ ಕಟ್ಕೊಂಡು ಫೈಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ಅಲಯನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಈ ಗ್ರೂಪಲ್ಲಿ ವಾಂಗ್, ಒಕೋಯೆ, ಇಂಗ್ನಾನ್ ಮತ್ತೆ ವ್ಯಾಲ್ಕರಿ ಇವರೆಲ್ಲರೂ ಇರ್ತಾರೆ. ಇದ್ರ ಜೊತೆ ಒಂದಿಷ್ಟು ಇಂಡಿವಿಜುವಲ್ ಸೋಲ್ಜರ್ಸ್ಗಳು ಕೂಡ ಇರ್ತಾರೆ. ಇವ್ರಗಳ ನಡುವೆ ಈಗ ರೀರಿ ವಿಲಿಯಮ್ಸ್ ಕೂಡ ಬಂದು ಸೇರ್ಕೊಳ್ತಾಳೆ. ಅದೆಂಗಪ್ಪ ಅಂತ ಹೇಳಿದ್ರೆ ಅವಳಿಗೂ ಕೂಡ ವಿಷನ್ ಅನ್ನ ಡೆಸ್ಟ್ರಾಯ್ ಮಾಡ್ಬೇಕಂತಾನೆ ಇರುತ್ತೆ. ಸೋರ್ಸು ಮೆಟೀರಿಯಲ್ ಅನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳು ಪವರ್ ಬ್ರೋಕರ್ನ ಮೀಟ್ ಆಗಿರ್ತಾಳೆ. ಅಂದರೆ ಶಾರನ್ ಕಾರ್ಟರ್ನ. ಆಲ್ರೆಡಿ ಈ ಯೂನಿವರ್ಸ್ನಲ್ಲಿ ಶಾರನ್ನೇ ಪವರ್ ಬ್ರೋಕರ್ ಅಂತೇಳ್ಬಿಟ್ಟು ಅವಳ ಐಡೆಂಟಿಟಿ ಪೂರ್ತಿ ರಿವೀಲ್ ಆಗೋಗ್ಬಿಟ್ಟಿರುತ್ತೆ. ಓಕೆ, ಅವಳ ಹತ್ರ ಹೋಗಿ ಮೆಗಾಟ್ರಾನ್ ಅನ್ನೋ ಒಂದು ಡಿವೈಸನ್ನು ಇಸ್ಕೊಂಬರ್ಬೇಕಾಗಿರುತ್ತೆ. ಆದರೆ ಅವಳು ರೀರಿಗೆ ಮೋಸ ಮಾಡಿ ವಿಷನ್ಗೆ ಅವಳನ್ನ ಹಿಡ್ಕೊಡೋದಕ್ಕಂತೇಳಿ ನೋಡ್ತಾಳೆ. ಅದು ದುಡ್ಗೋಸ್ಕರ. ಇಲ್ಲಿ ಐರನ್ ಲೀಜಿಯನ್ ಟೀಮು ಮತ್ತು ವೈಟ್ ವಿಷನ್ ಜೊತೆ ಫೈಟ್ ಮಾಡುವಾಗ್ಲೇ ಈ ಅಲಯನ್ಸ್ ಟೀಮ್ಗೆ ಅವಳು ಕೂಡ ಜಾಯ್ನ್ ಆಗ್ತಾಳೆ. ಇವರು ಅವಳನ್ನ ಸೇವ್ ಮಾಡಿಬಿಟ್ಟು ಕರ್ಕೊಂಬರ್ತಾರೆ. ಇನ್ನು ಈ ಅಲಯನ್ಸ್ ಟೀಮ್ನವರು ಪಾಳು ಬಿದ್ದಿರುವಂಥ ಟೈಟಾನಿಕ್ ಅಡವೊಳಗಡೆ ಒಂದು ಕಾಲೋನಿ ಥರ ಮಾಡ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ಅಲ್ಲೇ ಇರ್ತಾರೆ. ಅದೇ ರೀತಿ ರೀರಿ ವಿಲಿಯಮ್ಸ್ಗೆ ಏನೇನು ಪ್ರಯೋಗ ಮಾಡೋದಕ್ಕೆ ಬೇಕೋ ಅದೆಲ್ಲವನ್ನೂ ಕೂಡ ಆಲ್ರೆಡಿ ತಂದಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ಇವ್ರಿಗೆಲ್ಲ ರೀರಿ ವಿಲಿಯಮ್ಸ್ ಒಬ್ಬಳೇ ಲಾಸ್ಟ್ ಓಪ್ ಆಗಿರ್ತಾಳೆ. ಅದು ಹೆಂಗಪ್ಪ ಅಂತೇಳಿದ್ರೆ, ಇವಳು ಇದಕ್ಕೂ ಮುಂಚೆ ವೈಬ್ರೇನಿಯಮನ್ನು ಡಿಟೆಕ್ಟ್ ಮಾಡುವಂಥ ಮೆಷಿನನ್ನು ಕಂಡುಹಿಡಿದಿರ್ತಾಳೆ. ಅದನ್ನು ನಮಗೆ ವಕಾಂಡ ಫಾರ್ ಎವರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ವೈಬ್ರೇನಿಯಮ್ಮು ವಕಾಂಡದವ್ರ ಹತ್ರ ಮಾತ್ರ ಇರೋದು. ಅದನ್ನು ಡಿಟೆಕ್ಟ್ ಮಾಡುವಂಥ ಮಿಷಿನ್ ಕಂಡುಹಿಡಿಯೋದು ಅಷ್ಟು ಸುಲಭ ಏನಲ್ಲ. ಅಂಥದ್ದನ್ನು ರೀರಿ ಮಾಡಿದಾಳೆ ಅಂತಂತಂದರೆ ವೈಬ್ರೇನಿಯಮಿಂದ ತಯಾರು ಮಾಡಿರುವಂಥ ವಿಷನನ್ನು ಡೆಸ್ಟ್ರಾಯ್ ಮಾಡುವಂಥ ವೆಪನನ್ನು ಕೂಡ ಅವಳು ಕಂಡುಹಿಡಿಬೋದು ಅಂತ. ಆದರೆ ಇವ್ರಿಗೆ ಹೆಚ್ಚಿಗೆ ಟೈಮ್ ಇರಲ್ಲ. ಆಲ್ರೆಡಿ ಇವ್ರನ್ನ ಮಿಸ್ಟೀರಿಯೋ ನೋಟಿಸ್ ಮಾಡಿ ಅಲ್ಲಿಗೆ ವಿಷನನ್ನು ಕಳಿಸ್ತಾನೆ. ಇದೊಂದೇ ಕೊನೆ ಟೀಮ್ ಉಳ್ಕೊಂಡಿರೋದು ನಮ್ಮ ಎಗನೆಸ್ಟ್ ಆಗಿ ಅವರನ್ನು ಫಿನಿಶ್ ಮಾಡಿಬಿಡು ಅಂತ. ಇಲ್ಲಿ ರೀರಿಗೆ ಬರೀ 7.5 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಅಷ್ಟರೊಳಗಡೆ ವಿಷನ್ ಬಂದು ಅಲ್ಲಿಗೆ ಸೇರ್ಕೊಳ್ತಾನೆ. ಜೊತೆಗೆ ರೀರಿಗೆ ಹೆಲ್ಪ್ ಆಗಲಿ ಅಂತಂತೇಳಿ ವಾಂಗ್ ಅವಳ ಸುತ್ತ ವಿಶಾಂತಿ ಸ್ಪೆಲ್ಲನ್ನು ಹಾಕ್ಬಿಟ್ಟು ಪ್ರೊಟೆಕ್ಷನನ್ನು ಕೊಡ್ತಾ ಇರ್ತಾನೆ. ವಿಷನ್ ಅಲ್ಲಿಗೆ ಬಂದು ಮಿಕ್ಕಿದ ಗಾಡ್ಸ್ಗಳನ್ನೆಲ್ಲ ಹೊಡೆದು ರೀರಿ ಇರೋ ಜಾಗಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ವಾಂಗ್ನ ವಿಶಾಂತಿ ಸ್ಪೆಲ್ ಅವಳನ್ನು ಕಾಪಾಡ್ತಾ ಇರುತ್ತೆ. ಆದರೆ ವಿಷನ್ ಈ ಟೀಮನ್ನು ಕೂಡ ಹೊಡೆದಾಕ್ಬಿಟ್ಟು ಅವಳ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ರೀರಿ ವೆಪನನ್ನು ರೆಡಿ ಮಾಡಿ ವಿಷನನ್ನು ಹೊಡೆದಾಕ್ತಾಳೆ. ಅಂದರೆ ಅವನೀಗ ಡೆಡ್ ಬಾಡಿ ಇದ್ದಂಗೆ, ಅವನೊಳಗಡೆ ಯಾವುದೇ ಥರ ಪ್ರೋಗ್ರಾಮ್ ಇಲ್ಲ. ಬಟ್ ಅವನ ವೈಬ್ರೇನಿಯಂ ಬಾಡಿಗೆ ಏನೂ ಆಗಿಲ್ಲ. ಓಕೆ, ಇಷ್ಟೆಲ್ಲ ಆದಮೇಲೆ ಆ ಜಾಗದಲ್ಲಿ ಇರೋದು ಇನ್ನೂ ಒಳ್ಳೇದಲ್ಲ. ಯಾಕಂದರೆ ವಿಷನ್ ಸತ್ತಿರ್ಬೋದು, ಆದರೆ ಮಿಸ್ಟೀರಿಯೋ ಐರನ್ ಫೆಡರೇಷನನ್ನು ಅಲ್ಲಿ ಕಳಿಸ್ಬಿಟ್ಟು ಆ ಜಾಗದ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತಂತೇಳಿ ಆ ಜಾಗನ ಅವರೇ ಡಿಸ್ಟ್ರಾಯ್ ಮಾಡಿ ಅಲ್ಲಿಂದ ಆಚೆ ಬರ್ತಾರೆ. ಡೈರೆಕ್ಟಾಗಿ ಮಿಸ್ಟೀರಿಯೋನ ಫೇಸ್ ಮಾಡೋಣ ಅಂತಂತೇಳಿ. ಆದರೆ ಅದಷ್ಟು ಸುಲಭ ಇರೋದಿಲ್ಲ. ವಿತೌಟ್ ವಿಷನ್ನು ಕೂಡ ಅವನು ತುಂಬಾ ಪವರ್ಫುಲ್ಲು. ಅವನ ಜಾಗದ ಸುತ್ತ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಅದು ಅಲ್ಲದೆ ಯಾವ್ದು ರಿಯಲ್ಲೋ ಯಾವ್ದು ಸುಳ್ಳೋ ಒಂದೂ ಗೊತ್ತಾಗಲ್ಲ. ಅವನ ಇಲ್ಯೂಷನ್ ಪವರ್ಗೆ ಮೂಲ ಕಾರಣನೇ ನ್ಯಾನೆಟ್ಸ್ಗಳ ನೆಟ್ವರ್ಕು.
ಅದನ್ನ ಡೆಸ್ಟ್ರಾಯ್ ಮಾಡಿದ್ರೆ ಸಾಕು ಅವ್ನು ವೀಕ್ ಆಗ್ತಾನೆ, ಅವನನ್ನ ಸೋಲ್ಸ್ಬಿಡ್ಬೋದು ಅಂತ. ಅದಕ್ಕೋಸ್ಕರ ರೀರಿ ಒಂದು ಪ್ಲಾನ್ ಮಾಡ್ತಾಳೆ. ಆ ಇಲ್ಯೂಷನನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗೋದು ವಿಷನ್ಗೆ ಮಾತ್ರ. ಈಗ ವಿಷನ್ನನ್ನೇ ಅವಳ ಬಾಡಿಗೆ ಇಂಪ್ಲಗ್ ಮಾಡ್ಕೊಳ್ತಾಳೆ. ಅವನ ಬಾಡಿ ಸ್ಪೇರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಅವಳ ಮೇಲೆ ಅವಳು ಪ್ರಯೋಗ ಮಾಡಿಕೊಂಡು ಹ್ಯೂಮನ್ ಸಿಂಥೋಸೈಸ್ಡ್ ಆಗ್ತಾಳೆ. ಇದರಿಂದ ಆಲ್ಮೋಸ್ಟ್ ಆಲ್ ಅವಳು ವಿಷನ್ ಥರನೇ ಆಗ್ತಾಳೆ. ಅಂದರೆ ವಿಷನನ್ನೇ ರೀರಿ ವಿಲಿಯಮ್ ಥ್ರೋ ನಡೆಸ್ದಂಗೆ ಇರುತ್ತೆ ಅದು. ಓಕೆ, ಇನ್ನೇನು ಮಿಸ್ಟ್ರಿಯೋ ಮೇಲೆ ಅಟ್ಯಾಕ್ ಮಾಡಿ ಅವನ ನ್ಯಾನೋ ನೆಟ್ವರ್ಕ್ ಸರ್ವರನ್ನು ಹೊಡೆದಾಕಿ ಅವನಿಗೆ ಇಲ್ಯೂಷನನ್ನೆಲ್ಲ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆದರೆ ಅಲ್ಲಿ ಬರ್ತಾ ಇರೋಂಥ ಐರನ್ ಲೀಜಿಯನ್ಸ್ಗಳು ಮತ್ತು ವೆಪನ್ಸ್ಗಳೆಲ್ಲ ರಿಯಲ್ಲ ಅಲ್ವಾ ಅಂತೇಳ್ಬಿಟ್ಟು ರೀರಿ ಕನ್ಫರ್ಮ್ ಮಾಡಿಕೊಂಡು ಮುಂದೆ ನುಗ್ತಾ ಇರ್ತಾಳೆ. ಆದರೆ ಇದೇ ಟೈಮ್ಗೆ ಅವಳಿಗೆ ನ್ಯೂರಲ್ ನೆಟ್ವರ್ಕಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಇಲ್ಯೂಷನ್ಸ್ಗಳನ್ನ ಕಂಡುಹಿಡಿಯೋಕ್ಕಾಗದೆ ಫೇಲ್ ಆಗಿ ಬಿದ್ದುಬಿಡ್ತಾಳೆ. ಬಟ್ ಆದ್ರೂ ಕೂಡ ಅವಳಿಗಿರುವಂಥ ಇಂಟೆಲಿಜೆನ್ಸ್ಗೆ ಅವಳು ಸರ್ವರಲ್ಲಿರೋ ಕಂಟ್ರೋಲ್ ಹಬ್ಬನ್ನು ಹ್ಯಾಕ್ ಮಾಡಿ ಈ ಇಲ್ಯೂಷನ್ಸ್ನೆಲ್ಲ ಕ್ಲೋಸ್ ಮಾಡಿಬಿಡ್ಬೋದು. ಹಂಗಂತಾನೆ ಹೇಳಿ ನಾನು ಅವಳನ್ನ ಆ ಬೇಸ್ಗೆ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಆ ಐರನ್ ಫೆಡರೇಷನ್ನು ಮತ್ತು ಆ ಮಿಸೈಲ್ಸ್ ಬಾಂಬ್ಸ್ಗಳನ್ನೆಲ್ಲ ಡೈವರ್ಟ್ ಮಾಡೋದಕ್ಕೆ ವಾಂಗ್ ಮತ್ತು ವ್ಯಾಲ್ಕರಿ ಫೈಟ್ ಮಾಡ್ತಾ ಇರ್ತಾರೆ. ಇವಳು ಕೊನೆಗೆ ಆ ಬೇಸ್ ಒಳಗಡೆ ನುಗ್ಗಿ ಆ ಸರ್ವರ್ ರೂಮ್ನಲ್ಲಿ ಹ್ಯಾಕ್ ಮಾಡೋದಕ್ಕಂತೇಳಿ ಹೋಗಿ ನೋಡ್ತಾಳೆ. ಆದರೆ ಅವಾಗ ಅವಳಿಗೆ ರಿಯಲೈಸ್ ಆಗುತ್ತೆ ಅದೊಂದು ಸರ್ವರ್ ರೂಮೇ ಅಲ್ಲ, ಅದೊಂದು ಸೆಲ್ಲು ಅಂತಂತೇಳಿ, ಅಂದರೆ ಜೈಲು. ಅದರೊಳಗಡೆ ಮಿಸ್ಟೀರಿಯೋ ಅವಳನ್ನ ಕೂಡ ಹಾಕ್ಬಿಡ್ತಾನೆ. ಅವಾಗ ಮಿಸ್ಟೀರಿಯೋ ಅವಳಿಗೆ ರಿವೀಲ್ ಮಾಡ್ತಾನೆ, ಅವನು ನ್ಯಾನೈಟ್ ನೆಟ್ವರ್ಕನ್ನು ಸರ್ವರ್ ಥ್ರೂ ರನ್ ಮಾಡ್ತಿರೋದಿಲ್ಲ, ಆ ನೆಟ್ವರ್ಕು ಅವನ ಬಾಡಿನೇ ಅಂತಂತೇಳಿ ಅವನ ಮೈಂಡಿಂದನೇ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಇಲ್ಲಿ ಮಿಸ್ಟೀರಿಯೋಗೂ ಕೂಡ ಬೇಕಾಗಿದ್ದು ವಿಷನ್ನೇ, ಆದರೆ ವೈಬ್ರೇನಿಯಂ ಬಾಡಿಯಿಂದ ಅಲ್ಲ, ಹ್ಯೂಮನ್ ಬಾಡಿಯಿಂದ. ಇವನು ಎಂಥ ಜೀನಿಯಸ್ ಆಗಿದ್ರೂ ಕೂಡ ಹ್ಯೂಮನ್ ಬಾಡಿಗೆ ವಿಷನನ್ನು ಸಿಂಥೋಸೈಸ್ಡ್ ಮಾಡೋದಕ್ಕೆ ಆಗಿರೋದಿಲ್ಲ. ಸೊ ಹಂಗಾಗಿ ಅವನು ರೀರಿ ವಿಲಿಯಮ್ ಥ್ರೋ ಇದನ್ನೆಲ್ಲ ಮಾಡಿಸಿರ್ತಾನೆ. ಅಂದರೆ ವಿಷನ್ ಅವಳ ಮೇಲೆ ಅಟ್ಯಾಕ್ ಮಾಡೋ ಥರ, ಅವಳಿಗೆ ಅಲಯನ್ಸ್ ಸಿಕ್ಕೋ ಥರ, ಅಲಯನ್ಸ್ ಅವಳಿಗೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ಕೊಡೋ ಥರ, ಅವಳು ಈ ಹ್ಯೂಮನ್ ಸಿಂಥೋಸೈಸ್ಡನ್ನು ಸಕ್ಸಸ್ಫುಲ್ ಮಾಡೋ ಥರ. ಫೈನಲ್ ಆಗಿ ಇಲ್ಲಿ ಮಿಸ್ಟೀರಿಯೋ ಇನ್ನೊಂದು ಸತ್ಯ ಹೇಳ್ತಾನೆ. ಏನಪ್ಪ ಅಂತಂತೇಳಿದ್ರೆ ಅಲಯನ್ಸ್ ಇನ್ನೂ ಬದುಕಿರೋದೇ ಇಲ್ಲ. ಅಂದರೆ ವಾಂಗ್, ವಾಲ್ಕರಿ, ಇಂಗ್ನಾನ್, ಒಕೋಯೆ ಇವರೆಲ್ಲರೂ ಕೂಡ ಆಲ್ರೆಡಿ ಸತ್ತಿರ್ತಾರೆ. ಆದರೆ ಅವ್ರ ಥರನೇ ಇಲ್ಯೂಷನನ್ನು ಕ್ರಿಯೇಟ್ ಮಾಡಿ ರೀರಿ ವಿಲಿಯಮ್ಸನ್ನ ಯಾಮಾರಿಸಿರ್ತಾನೆ. ಹಿಂಗಾಗಿ ರೀರಿ ಸೋತೋಗಿರ್ತಾಳೆ. ಈಗ ಅವಳು ಫೈಟ್ ಮಾಡೋದಕ್ಕಂತನೂ ಅವಳ ಜೊತೆಗೆ ಯಾರೂ ಇಲ್ಲ, ಅವಳೊಬ್ಳೆ ಏಕಾಂಗಿ. ಅದರಲ್ಲೂ ಮಿಸ್ಟೀರಿಯೋ ಅವಳನ್ನ ಲಾಕ್ ಮಾಡಿರ್ತಾನೆ. ಅವನು ಮುಂಚೆ ವಿಷನನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ, ಅದೇ ಥರ ಈಗ ವಿಷನ್ ಆಗಿರುವಂಥ ರೀರಿನೂ ಕೂಡ ಅವನು ಕಂಟ್ರೋಲ್ ಮಾಡ್ಬೋದು. ಸೊ ಅವಳನ್ನ ಡಿಫೀಟ್ ಮಾಡಿ ಅವಳಿಂದ ಹ್ಯೂಮನ್ ಸಿಂಥೋಸೈಸ್ಡ್ ಆಗಿರೋಂಥ ವೈಬ್ರೇನಿಯಂ ಪಾರ್ಟ್ಸ್ಗಳನ್ನು ಜೊತೆಗೆ ನ್ಯಾನೈಟ್ಸ್ಗಳನ್ನೆಲ್ಲ ಕಿತ್ಕೊಂಡು ಅವಳನ್ನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆ್ಯಂಡ್ ಇದನ್ನೆಲ್ಲ ವಾಚರ್ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾನೆ. ಪ್ರತಿ ಯೂನಿವರ್ಸ್ನಲ್ಲೂ ಇದೇ ಥರ ನಡೀತಿತ್ತು, ಇಲ್ಲೂ ಇದೇ ಥರ ನಡೆಯುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾನೆ. ಈ ಯೂನಿವರ್ಸ್ನ ಕಥೆನೂ ಅಷ್ಟೇ, ಈ ರೀರಿ ವಿಲಿಯಮ್ಸ್ನ ಕಥೆನೂ ಅಷ್ಟೇ ಅಂತ. ಆದರೆ ಅವ್ನಿಗೆ ಯಾಕೋ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಟು ವಾಪಸ್ ತಿರುಗಿ ರೀರಿಗೆ ಫೈಟ್ ಮಾಡೋದಕ್ಕೆ ಕೇಳ್ತಾನೆ. ಇದರಿಂದ ಅವಳಿಗೆ ಮೋಟಿವೇಶನ್ ಬಂದು ಮಿಸ್ಟೀರಿಯೋಯಿಂದಾನೇ ಪವರ್ಸ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಂದರೆ ಆ ನ್ಯಾನೈಟ್ಸ್ ನೆಟ್ವರ್ಕ್ಗಳ ಕಂಟ್ರೋಲ್ನೆಲ್ಲ ಇವಳೇ ತಗೊಂಡ್ಬಿಟ್ಟು ಅವನನ್ನು ಡಿಫೀಟ್ ಮಾಡಿ ಬಿಸಾಕ್ತಾಳೆ. ಆ್ಯಂಡ್ ಭೂಮಿನೇ ಓಳಾಗಿರುವಂಥ ಈ ಪ್ರಪಂಚದಲ್ಲಿ ಮಿಸ್ಟೀರಿಯೋ ಕಾಟದಿಂದ ಬೇಸತ್ತಿರುವಂಥ ಜನಗಳಿಗೆ ಮತ್ತೆ ಹೋಪನ್ನು ತುಂಬೋದಕ್ಕೋಸ್ಕರ ಅದೇ ನ್ಯಾನೈಟ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ಇಡೀ ಪ್ರಪಂಚದ ತುಂಬ ಅವೆಂಜರ್ಸ್ ಲೋಗೋನ ಹ್ಯಾಲೋಗ್ರಾಮ್ ಪ್ರೊಜೆಕ್ಷನ್ ಮಾಡ್ತಾಳೆ. ಅವಾಗ ಜನರಿಗೆ ಮೋಟಿವೇಶನ್ ಬಂದು ಇನ್ನೂ ನಾವು ಫ್ರೀ ಆದ್ವಿ ಅಂತಂತೇಳಿ ಮಿಸ್ಟೀರಿಯೋ ಸ್ಟ್ಯಾಚ್ಯೂನೆಲ್ಲ ಉಳ್ಸಾಕ್ಬಿಟ್ಟು ಖುಷಿ ಪಡ್ತಾರೆ. ಇನ್ನೊಂದು ಕಡೆ ವಾಚರ್ನ 3 ಬೇರೆ ಬೇರೆ ವರ್ಷನ್ಸ್ಗಳು ಮಾತಾಡ್ಕೊಳ್ತಾ ಇರ್ತವೆ. ಇವನಿಗೆ ಮುಚ್ಕೊಂಡು ಇರೋದಕ್ಕೆ ಬರೋದಿಲ್ವಾ, ಸುಮ್ಮನೆ ಯೂನಿವರ್ಸ್ಗಳನ್ನ ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು. ಅದೇ ನಾವುಗಳು ತಗೊಂಡಿರೋಂಥ ಓತು, ಆದರೆ ಇವನು ಅದನ್ನ ಬ್ರೇಕ್ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಇಲ್ಲಿ ತೋರಿಸಿರೋಂಥ ಈ 3 ಜನ ವಾಚರ್ಸ್ಗಳು ಯಾರ್ಯಾರಪ್ಪ ಅಂತ ಹೇಳಿದ್ರೆ ದಿ ಇನ್ಕಾರ್ನೇಟ್, ದಿ ಎಕ್ಸಿಕ್ಯೂಷನರ್, ದಿ ಎಮಿನೆನ್ಸ್. ಇನ್ನು ಇದುವರೆಗೂ ನಾವು ವಾಟ್ ಇಫ್ ಸೀರೀಸ್ನಲ್ಲಿ ನೋಡ್ತಿದ್ದಂಥ ವಾಚರ್ ಹೆಸರು ಒಟ್ಟು. ಇವನು ಆಲ್ರೆಡಿ ಸೀಸನ್ 1 ಇಂದ ಕ್ಯಾಪ್ಟನ್ ಕಾರ್ಟರ್ ವಿಚಾರದಲ್ಲಿ ಪದೇ ಪದೇ ತಲೆ ಹಾಕ್ತಾ ಇರ್ತಾನೆ. ಇವರು ಇಷ್ಟು ದಿನ ಹೋಗ್ಲಿ ಪಾಪ ಅಂತೇಳಿ ಸುಮ್ಮನೆ ಬಿಟ್ಟಿದ್ರು ಏನೋ, ಆದರೆ ಈಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಂತೂ ಡೈರೆಕ್ಟಾಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದಾರೆ. ಈ ಎಪಿಸೋಡ್ ಕೂಡ ತುಂಬ ಚೆನ್ನಾಗಿದೆ. ಆ ಎಪಿಸೋಡ್ನ ಕಥೆಯನ್ನು ನಾಳೆ ತಿಳ್ಕೊಳ್ಳೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.